ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗೋವಾ ಅಂದರೆ ನಮಗೆ ನೆನಪಾಗೋದು ಬೀಚ್, ಪಾರ್ಟಿ, ನೈಟ್ ಲೈಫ್ ಅಲ್ವಾ. ಆದರೆ ಗೋವಾದಲ್ಲಿ 400 ವರ್ಷ ಹಳೆಯದಾದ ಒಂದು ಭಯಂಕರ ಇತಿಹಾಸ ಇರುವ ಒಂದು ಕೋಟೆ ಇದೆ ಗೊತ್ತಾ? ಈ ಕೋಟೆ ಪೋರ್ಚುಗೀಸ್ ಕಾಲದಲ್ಲಿ ಶತ್ರುಗಳ ದಾಳಿಯಿಂದ ಗೋವಾವನ್ನ ಕಾಪಾಡ್ತಿತ್ತಂತೆ. ಇನ್ನೊಂದು ಶಾಕಿಂಗ್ ವಿಷಯ ಏನು ಗೊತ್ತಾ? ಇಲ್ಲಿ ದೊಡ್ಡ ಜೈಲ್ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದು ಗೋವಾದ ಫೇಮಸ್ ಅಗ್ವಾಡಾ ಫೋರ್ಟ್, ಇದರ ಹಿಸ್ಟ್ರಿ, ಟಿಕೆಟ್, ಟೈಮಿಂಗ್, ಬೆಸ್ಟ್ ವ್ಯೂ ಪಾಯಿಂಟ್, ಹಿಡನ್ ಫ್ಯಾಕ್ಟ್ಸ್ ಎಲ್ಲವನ್ನ ಕಂಪ್ಲೀಟ್ ಟೂರ್ ಮಾಡ್ತೀವಿ. ಕೊನೆವರೆಗೂ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಹಾಗಾದ್ರೆ ಇದರ ಲೊಕೇಶನ್ ಬರೋದು, ಈ ಪ್ಲೇಸ್ ನಾರ್ತ್ ಗೋವಾದಲ್ಲಿ ಇದೆ. ಸಿಕ್ವೇರಿಯಂ ಬೀಚ್ ಹತ್ತಿರ ಇರುವ ಈ ಕೋಟೆ ಗೋವಾದ ಮೋಸ್ಟ್ ವಿಸಿಟೆಡ್ ಹಿಸ್ಟಾರಿಕಲ್ ಪ್ಲೇಸ್ಗಳಲ್ಲಿ ಒಂದು. ಇಲ್ಲಿಂದ ಅರೇಬಿಯನ್ ಸಿ ವ್ಯೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಸನ್ಸೆಟ್ ಟೈಮ್ನಲ್ಲಿ ಬಂದರೆ ಸಿನಿಮೆಟಿಕ್ ಫೀಲ್ ಗ್ಯಾರಂಟಿ ಸಿಗುತ್ತೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಫ್ಯಾಮಿಲಿ, ಕಪಲ್ಸ್, ಫ್ರೆಂಡ್ಸ್ಗೆ ಎಲ್ಲರಿಗೂ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಕೋಟೆಯನ್ನ ಪೋರ್ಚುಗೀಸ್ ಸರ್ಕಾರದಿಂದ 1612 ನಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಕಾಲದಲ್ಲಿ ಡಚ್ ಮತ್ತು ಮರಾಠ ಅಟ್ಯಾಕ್ನಿಂದ ಗೋವಾವನ್ನ ರಕ್ಷಿಸೋಕೆ ಈ ಫೋರ್ಟ್ ಅನ್ನ ಬಿಲ್ಡ್ ಮಾಡಿದ್ರಂತೆ. ಅಗ್ವಾಡಾ ಅನ್ನೋ ಹೆಸರು ಪೋರ್ಚುಗೀಸ್ ವರ್ಡ್ ಅಗ್ವಾ ಇದರಿಂದ ಬಂದಿದೆ. ಇದರ ಅರ್ಥ ವಾಟರ್ ಅಂತ. ಏಕೆಂದರೆ ಇಲ್ಲಿ ನ್ಯಾಚುರಲ್ ಫ್ರೆಶ್ ವಾಟರ್ ಸ್ಪ್ರಿಂಗ್ ಇತ್ತಂತೆ. ಆಗ ಶಿಪ್ಸ್ ನಲ್ಲಿ ಬಂದು ವಾಟರ್ ತುಂಬಿಕೊಂಡು ಹೋಗ್ತಿದ್ರಂತೆ. ಅದರ ಕಾರಣಕ್ಕೆ ಈ ಪ್ಲೇಸಿಗೆ ಅಗ್ವಾಡ ಅಂತ ಹೆಸರು ಬಂತು ಅಂತ ಹೇಳಲಾಗತ್ತೆ. ಇಲ್ಲಿ ಒಂದು ಹ್ಯೂಜ್ ಲೈಟ್ ಹೌಸ್ ಕೂಡ ಇದೆ. ಇದು ಏಷ್ಯಾದ ಓಲ್ಡೆಸ್ಟ್ ಲೈಟ್ ಹೌಸ್ಗಳಲ್ಲಿ ಒಂದಂತೆ ಹೇಳ್ತಾರೆ. ಆದರೆ ಶಾಕಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಲೇಟರ್ ಈ ಫೋರ್ಟ್ನ ಒಂದು ಭಾಗವನ್ನ ಜೈಲಾಗಿ ಕನ್ವರ್ಟ್ ಮಾಡಿದ್ರು. ಈಗಲೂ ಅಗ್ವಾಡಾ ಸೆಂಟ್ರಲ್ ಜೈಲ್ ಹತ್ತಿರದಲ್ಲೇ ಇದೆ. ಇನ್ನು ಟಿಕೆಟ್ ಮತ್ತು ಟೈಮಿಂಗ್, ಈಗ ಇಂಪಾರ್ಟೆಂಟ್ ಮಾಹಿತಿ. ಟಿಕೆಟ್ ಪ್ರೈಸ್ ಎಷ್ಟು? ಗುಡ್ ನ್ಯೂಸ್, ಫೋರ್ಟ್ ಅಗ್ವಾಡಾ ಎಂಟ್ರಿ ಸಾಮಾನ್ಯವಾಗಿ ಫ್ರೀ ಇರುತ್ತೆ. ಬಟ್ ಇವಾಗ 25 ರುಪೀಸು 20 ರುಪೀಸು ಚಾರ್ಜ್ ಮಾಡ್ತಾರಷ್ಟೇ. ಅಂದ್ರೆ ಎಂಟ್ರಿ ಟಿಕೆಟ್ ಇಲ್ಲ ಅಂತ ಅನ್ಕೋಬೇಡಿ. ನಾನು ಹೋದಾಗ 25 ರುಪೀಸ್ ಚಾರ್ಜ್ ಮಾಡಿದ್ರು. ಅದು ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಯಾವ ಟೈಮಿಗೆ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಮಿಂಗ್ ಜನರಲಿ ಮಾರ್ನಿಂಗ್ ದಿಂದ ಈವ್ನಿಂಗ್ ತನಕ ಓಪನ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿ ಅನ್ಕೊಳಕ್ಕಿಲ್ಲೋ, ಏನ್ ನೋಡ್ಬೇಕು ಅಂತ ಮೇನ್ ಆಗಿ ಅಂತ ಇವಾಗ ಹೇಳ್ತೀನಿ. ವಾಟ್ ಟು ಸಿ ಹಿಯರ್. ಇಲ್ಲಿ ಮಾಡಲೇಬಾರ್ದಾದಂತ ಪ್ಲೇಸ್ಗಳಿದೆ ಕೆಲವೊಂದು. ಅದು ಹ್ಯೂಜ್ ಪೋರ್ಚುಗೀಸ್ ವಾಲ್ಸ್, ಅರೇಬಿಯನ್ ಸಿ ವ್ಯೂ ಪಾಯಿಂಟ್, ಲೈಟ್ ಹೌಸ್ ಏರಿಯಾ, ಇನ್ಸ್ಟಾಗ್ರಾಮ್ ವರ್ತಿ ಫೋಟೋ ಸ್ಪಾಟ್ ಅಂತಾನು ಹೇಳ್ತಾರೆ. ಇನ್ನೊಂದು ಸನ್ಸೆಟ್ ಪಾಯಿಂಟ್. ಇವುಗಳನ್ನ ಮಿಸ್ ಮಾಡದೆ ಇಲ್ಲಿ ಬಂದಾಗ ನೀವು ನೋಡ್ಲೇಬೇಕು. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಗೋವಾ ಟ್ರಿಪ್ಗೆ ಬಂದಿದ್ರೆ ಈ ಪ್ಲೇಸ್ ಮಿಸ್ ಮಾಡಲೇಬೇಡಿ, ಲಾಸ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಬಂದವರು ಫಸ್ಟ್ ಕೇಳೋದು ಇದು ಚೆನ್ನಾಗಿಲ್ದೇ ಇರಲಿ. ಫಸ್ಟ್ ಇಲ್ಲಿ ಬಂದವರು ಎಲ್ಲರೂ ಹೇಳೋದು ಅಗ್ವಾಡಾ ಫೋರ್ಟ್ ಹೋಗಿದ್ರ, ಗೋವಾ ಅಂದ್ರೆ ಅಗ್ವಾಡಾ ಫೋರ್ಟ್ ನೋಡ್ಲೇಬೇಕು ಅನ್ನೋ ಒಂದು ಪ್ಲೇಸ್ ಅಂದ್ರೆ ಇದು ಕೂಡ. ನಿಮ್ಗೆ ಗೊತ್ತಾ, ಹಲವಾರು ಬಾಲಿವುಡ್ ಮೂವಿ ಸೀನ್ ಕೂಡ ಇಲ್ಲೇ ಶೂಟ್ ಆಗಿದೆ. ಮತ್ತೆ ಕೆಲವರು ಹೇಳೋ ಪ್ರಕಾರ ರಾತ್ರಿ ಇಲ್ಲಿ ಸ್ಪೂಕಿ ಫೀಲ್ ಕೂಡ ಬರುತ್ತಂತೆ. ಆದ್ರೆ ಡೇ ಟೈಮ್ ನಲ್ಲಿ ಫ್ಯಾಮಿಲಿ ಟ್ರಿಪ್ಗೆ ಸೂಪರ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಗೋವಾದಲ್ಲಿ ಹಿಸ್ಟ್ರಿ, ಸಿ ವ್ಯೂ, ಸನ್ಸೆಟ್, ಫೋಟೋಗ್ರಫಿ ಎಲ್ಲ ಒಂದೇ ಪ್ಲೇಸ್ ನಲ್ಲಿ ಬೇಕಂದ್ರೆ ಈ ಅಗ್ವಾಡಾ ಫೋರ್ಟ್ ಮಸ್ಟ್ ವಿಸಿಟ್. ನಿಮ್ಗೆ ಈ ಪ್ಲೇಸ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಗೋವಾ ಸೀರೀಸ್ ನಲ್ಲಿ ನೆಕ್ಸ್ಟ್ ಯಾವ ಪ್ಲೇಸ್ ಮಾಡಬೇಕು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗೋವಾದ 400 ವರ್ಷ ಹಳೆಯ ಕೋಟೆ ಅಗ್ವಾಡಾ ಫೋರ್ಟ್ ಅನ್ನ ನೀವು ಬಂದಾಗ ಇದನ್ನ ಮಿಸ್ ಮಾಡಬೇಡಿ. ಹಾಗೆ ಇಲ್ಲಿ ಹತ್ತಿರದಲ್ಲಿ ಅಗ್ವಾಡಾ ಜೈಲ್ ಕೂಡ ಇದೆ. ಅದು ಅಗ್ವಾಡಾ ಜೈಲ್ ಮ್ಯೂಸಿಯಂ ಅಂತ ಕೂಡ ಹೇಳ್ತಾರೆ. ಅದನ್ನ ಕೂಡ ನೋಡ್ಕೊಂಡು ಹೋಗಿ, ಮಿಸ್ ಮಾಡಬೇಡಿ. ಪೋರ್ಚುಗೀಸ್ ಕಾಲದ ಫೇಮಸ್ ಕೋಟೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಹಾಗಾದ್ರೆ ಫ್ರೆಂಡ್ಸ್, ಪೋರ್ಚುಗೀಸ್ ಕಾಲದಲ್ಲಿ ಗೋವಾದ ಪವರ್ಫುಲ್ ಪ್ರೊಟೆಕ್ಷನ್ ಫೋರ್ಟ್ ಆಗಿದ್ದ ಈ ಅಗ್ವಾಡಾ ಫೋರ್ಟ್ ನಿಮ್ಗೆ ಏನ್ ಅನ್ನಿಸ್ತು? ಯಾವ ಫ್ಯಾಕ್ಟ್ ಮೋಸ್ಟ್ ಶಾಕಿಂಗ್ ಅನ್ನಿಸ್ತು? ವಾಟರ್ ಸ್ಟೋರಿನ, ಲೈಟ್ ಹೌಸ್, ಜೈಲ್ ಸ್ಟೋರಿನ? ಕಮೆಂಟ್ ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಗೋವಾ ಹಿಡನ್ ಪ್ಲೇಸಸ್ ಕನ್ನಡ ವಿಡಿಯೋಸ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.